ಮೋದಿ ಪದಗ್ರಹಣಕ್ಕೂ ಮುನ್ನ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಬಿಜೆಪಿ ಹೈಕಮಾಂಡ್ ನಾಯಕರ ಮಹತ್ವದ ಸಭೆ ಜೆಪಿ ನಡ್ಡಾ ನೇತೃತ್ವದಲ್ಲಿ ದೆಹಲಿಯಲ್ಲಿ ಸಭೆ ನಡೆದಿದೆ. ಮೋದಿ ಪದಗ್ರಹಣಕ್ಕೂ ಮುನ್ನ ದೆಹಲಿಯಲ್ಲಿ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಬಿಜೆಪಿ ಹೈಕಮಾಂಡ್ ನಾಯಕರ ಮಹತ್ವದ ಸಭೆ ಜೆಪಿ ನಡ್ಡಾ ನೇತೃತ್ವದಲ್ಲಿ ಸರ್ಕಾರ ರಚನೆ ಖಾತೆ ಹಂಚಿಕೆಯ ಬಗ್ಗೆ ಹಿರಿಯ ನಾಯಕರು ಚರ್ಚೆ ನಡೆಸಿದ್ದಾರೆ. ನಡ್ಡಾ ನಿವಾಸದಲ್ಲಿ ನಡೀತಾ ಇರುವಂತಹ ಬಿಜೆಪಿ ನಾಯಕರ ಸಭೆ. ಈ ಸಭೆಯಲ್ಲಿ ಸರ್ಕಾರ ರಚನೆ ಖಾತೆ ಹಂಚಿಕೆ ಇವೆಲ್ಲದರ ಬಗ್ಗೆ ಚರ್ಚೆಯಾಗ್ತಾ ಇದೆ. ಅಮಿತ್ ಶಾ, ರಾಜನಾಥ್ ಸಿಂಗ್ ಸೇರಿದಂತೆ ಹಿರಿಯ ನಾಯಕರು ಭಾಗಿಯಾಗಿದ್ದಾರೆ. ಸರ್ಕಾರ ರಚನೆಯ ಬಗ್ಗೆ, ಮೈತ್ರಿಕೂಟ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗ್ತಾ ಇದೆ. ಹಲವು ನಾಯಕರಿಗೆ ಜವಾಬ್ದಾರಿಯನ್ನ ವಹಿಸಲಿದೆ ಹೈಕಮಾಂಡ್. ಮೋದಿ ಪದಗ್ರಹಣ, ಮಿತ್ರ ಪಕ್ಷಗಳ ಬೇಡಿಕೆಯ ಬಗ್ಗೆ ಬಹಳ ಪ್ರಮುಖವಾಗಿ ಚರ್ಚೆಯಾಗ್ತಾ ಇದೆ. ಫಲಿತಾಂಶ ಬಂದಾಯಿತು. ಸರ್ಕಾರ ರಚನೆಯ ಕಸರತ್ತು ಒಂದು ಹಂತಕ್ಕೆ ಮುಗಿದಿದೆ. ಮೈತ್ರಿ ನಾಯಕರ ಬೆಂಬಲ ಕೂಡ ಸಿಕ್ಕಿದೆ. ಈಗ ಮೋದಿ ಪದಗ್ರಹಣ, ಅದರ ಜೊತೆಗೆ ಮಿತ್ರ ಪಕ್ಷಗಳ ಬೇಡಿಕೆ ಕೂಡ ಬಹಳ ಮುಖ್ಯವಾದುದು. ಸರ್ಕಾರದ ಮುಂದೆ ಒಂದಷ್ಟು ಸವಾಲುಗಳಿದೆ. ಸರ್ಕಾರ ರಚನೆಗೆ ಬೆಂಬಲವನ್ನ ಕೊಟ್ಟ ಮೈತ್ರಿ ಪಕ್ಷದ ನಾಯಕರ ಬೇಡಿಕೆಯನ್ನ ಈಡೇರಿಸಬೇಕಾದಂತಹ ಬಹುದೊಡ್ಡ ಸವಾಲು ಈಗ ಎನ್ಡಿಎ ಮೇಲಿದೆ. ಆ ನಿಟ್ಟಿನಲ್ಲಿ ಬಿಜೆಪಿ ಮಹತ್ವದ ಸಭೆಯನ್ನ ನಡೆಸ್ತಾ ಇದೆ. ನಡ್ಡಾ ನಿವಾಸದಲ್ಲಿ ನಡೀತಾ ಇರುವಂತಹ ಬಿಜೆಪಿ ನಾಯಕರ ಸಭೆ. ಅಮಿತ್ ಶಾ ಇದ್ದಾರೆ, ರಾಜನಾಥ್ ಸಿಂಗ್ ಇದ್ದಾರೆ. ಜೆಪಿ ನಡ್ಡಾ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಮೋದಿ ಪದಗ್ರಹಣ, ಮಿತ್ರ ಪಕ್ಷಗಳ ಬೇಡಿಕೆಯ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಜೊತೆಗೆ ಖಾತೆ ಹಂಚಿಕೆಯ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಈಗ ಎನ್ಡಿಎ ಮುಂದೆ ಇರುವಂತಹ ಬಹುದೊಡ್ಡ ಸವಾಲು ಅಂದ್ರೆ ಅದು ಖಾತೆ ಹಂಚಿಕೆ. ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಖಾತೆಗಳನ್ನ ಕೊಡಬೇಕು, ಯಾವ ಮಾನದಂಡದಲ್ಲಿ ಖಾತೆಗಳನ್ನ ನೀಡಬೇಕು ಅನ್ನೋದರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ದೆಹಲಿಯಲ್ಲಿ ನಡೀತಾ ಇರುವಂತಹ ಮಹತ್ವದ ಸಭೆ, ಏನೆಲ್ಲ ವಿಚಾರ ಚರ್ಚೆ ಆಗ್ತಾ ಇದೆ? ಯಾಕಂದ್ರೆ ಈಗ ಪ್ರತಿ ಹೆಜ್ಜೆಯನ್ನು ಕೂಡ ಬಹಳ ಎಚ್ಚರಿಕೆಯಿಂದ ಇಡಬೇಕಾದಂತಹ ಅವಶ್ಯಕತೆ ಇದೆ. ಸರ್ಕಾರ ರಚನೆ ಆಗಿರ್ಬೋದು, ಮೋದಿ ಪದಗ್ರಹಣ ಆಗಿರ್ಬೋದು, ಒಬ್ಬರಿಗೆ ಜವಾಬ್ದಾರಿಯನ್ನ ವಹಿಸೋ ವಿಚಾರಗಳಾಗಿರ್ಬೋದು, ಎಲ್ಲವೂ ಕೂಡ ಬಹುದೊಡ್ಡ ಟಾಸ್ಕ್. ಸಭೆಯಲ್ಲಿ ಏನೆಲ್ಲ ವಿಚಾರ ಚರ್ಚೆ ಆಗ್ತಾ ಇದೆ, ಯಾರೆಲ್ಲ ಇದ್ದಾರೆ? ಶ್ವೇತಾ, ಪ್ರಮುಖ ಹೆಜ್ಜೆ ಅಂತಾನೆ ನಾವು ಹೇಳ್ಬೋದು. ಸರ್ಕಾರದ ರಚನೆಗೆ ಪ್ರಮುಖ ಹೆಜ್ಜೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಸರ್ಕಾರ ಹೇಗೆ ರಚನೆ ಮಾಡಬೇಕು, ಮಿತ್ರ ಪಕ್ಷಗಳನ್ನ ಹೇಗೆ ಕೈ ಜೋಡಿಸಿಕೊಳ್ಳಬೇಕು ಅನ್ನುವಂಥದ್ದು ಒಂದು ಕಡೆ ನಿನ್ನೆಯಿಂದನೂ ಕೂಡ ನಡೀತಾ ಇರುವಂತ ಕಸರತ್ತು ಒಂದು ಕಡೆ. ಎರಡನೇದಾಗಿ ಇವತ್ತು ಬಹಳ ಮುಖ್ಯ. ಯಾಕೆ ಅಂತ ಅಂದ್ರೆ ಬಿಜೆಪಿ ಪಕ್ಷದ ಪಾತ್ರ ಏನಿರುತ್ತೆ ಅನ್ನುವಂಥದ್ರ ಚಿತ್ರಣವನ್ನ ಒಂದು ರೀತಿಯಲ್ಲಿ ಅದಕ್ಕೊಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೋಬೇಕಾಗತ್ತೆ. ಮೋದಿ ಅವರೇ ಪ್ರಧಾನಿ ಆದ್ರೂ ಕೂಡ ಬೇರೆಯವರ ಪಾತ್ರ ಏನು, ಯಾರಿಗೆ ಎಷ್ಟು ಕೊಡಬಹುದು, ಅಂದ್ರೆ ಈಗ ಯಾರು ಮಿತ್ರ ಪಕ್ಷಗಳು ಬಂದಿದ್ದಾರೆ ಅವರಿಗೆ ಏನು ಕೊಡಬಹುದು, ಅವರ ನಿರೀಕ್ಷೆಗಳು ಏನಿದೆ, ಸೊ ಇವೆಲ್ಲವುಗಳನ್ನು ಕೂಡ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಹಾಗಾಗಿ ಪಕ್ಷದ ಹಿರಿಯ ನಾಯಕರು ರಾಜನಾಥ್ ಸಿಂಗ್ ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ಜೆಪಿ ನಡ್ಡಾ ಇರ್ಬೋದು, ಸೊ ಇವರೆಲ್ಲರೂ ಸೇರ್ಕೊಂಡು ಅದಕ್ಕೆ ಒಂದು ಸ್ಪಷ್ಟ ರೂಪವನ್ನ ಕೊಡ್ತಾರೆ. ಏನಂದ್ರೆ ಈ ತನಕ ಕೇವಲ ಮಾತುಗಳಲ್ಲಿ ಇರ್ತಿತ್ತು, ಅವರು ಇಷ್ಟು ಬೇಕು ಅಂತ ಅಂದ್ರಂತೆ, ಮಾಧ್ಯಮಗಳ ವರದಿ ಈಗಿದೆಯಂತೆ. ಸೊ ಇವೆಲ್ಲವೂ ಕೂಡ ಒಂದು ಕಡೆ ಜೋಡಿಸ್ಕೊಂಡು ರಿಯಾಲಿಟಿ ಏನು, ಆ ನಾಯಕರ ಬೇಡಿಕೆಗಳು ಏನು ಅನ್ನುವಂಥದ್ದನ್ನ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡು ಇನ್ ಕೇಸ್ ಕೇಳಿದರೆ ಏನು ಕೊಡಬಹುದು, ಒಂದು ರೀತಿಯಲ್ಲಿ ಅವರು ಕೂಡ ಲಾಬಿ ಮಾಡ್ತಾ ಇರ್ತಾರೆ. ಆ ಲಾಬಿ ಮಾಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರಪೋಸಲ್ಸ್ ಏನಿಡಬಹುದು ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ಇವತ್ತಿನ ನಡ್ಡಾ ನಿವಾಸದ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಅದರ ಜೊತೆಗೆ ಸರ್ಕಾರದ ರಚನೆ ಅಂದ್ರೆ 3ನೇ ಬಾರಿಯ ಸರ್ಕಾರ ರಚನೆಯಲ್ಲಿ ಏನೇನೆಲ್ಲ ಆಗಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಬಿಜೆಪಿ ಮೇನ್ ಪ್ಲೇಯರ್ ಆಗಿರುವ ಕಾರಣಕ್ಕೋಸ್ಕರ ಈ ಎಲ್ಲವುಗಳನ್ನು ಕೂಡ ನಿಭಾಯಿಸಬೇಕಾಗುತ್ತೆ, ನೋಡ್ಬೇಕಾಗುತ್ತೆ, ಅದಕ್ಕೆ ಒಂದು ಸ್ಪಷ್ಟತೆಯನ್ನ ಕೊಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ಬ್ಲೂ ಪ್ರಿಂಟ್ ಏನ್ ರೆಡಿ ಆಗ್ತಾ ಇದೆ, ಇವತ್ತು ನಡ್ಡಾ ಅವರ ಮನೆಯಲ್ಲಿ ರೆಡಿ ಆಗ್ತಾ ಇದೆ ಅನ್ನುವಂಥದ್ದು, ಆ ಹಿನ್ನೆಲೆಯಲ್ಲಿ ಈ ಹಿರಿಯ ನಾಯಕರ ಸಭೆ ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ ಅನ್ನುವಂಥದ್ದು. ಶ್ವೇತಾ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.